ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಅತ್ಯಂತ ಆರೋಗ್ಯಕರ ಮತ್ತು ರುಚಿಕರವಾಗಿರುವಂತಹ ಜೋಳದ ಹಿಟ್ಟಿನ ರವೆ ದೋಸೆ ಮತ್ತು ಅದ್ರ ಜೊತೆಗೆ ಒಂದು ಒಳ್ಳೆ ಚಟ್ನಿ, ಈ ಎರಡು ರೆಸಿಪಿಗಳನ್ನ ತೊಗೊಂಡು ಬಂದಿದ್ದೀನಿ. ಈ ಜೋಳದ ಹಿಟ್ಟಿನ ದೋಸೆನೂ ಅಷ್ಟೇ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮತ್ತು ಗರಿಗರಿಯಾಗೂ ಸಹ ಬರುತ್ತೆ, ತುಂಬ ರುಚಿಯಾಗಿರುತ್ತೆ ನೋಡಿ. ಅದರಲ್ಲೂ ಈ ಚಟ್ನಿ ಜೊತೆನಲ್ಲಂತೂ ತುಂಬ ಒಳ್ಳೆ ಕಾಂಬಿನೇಷನ್ನು, ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿರೋಂತಹ ಜೋಳದ ಹಿಟ್ಟಿನ ರವೆ ದೋಸೆ ಮಾಡೋಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳೋಣ. ಇದಕ್ಕೆ 1 ಕಪ್ಪು ಜೋಳದ ಹಿಟ್ಟು ಹಾಕ್ಕೊಳ್ಳೋಣ, ಜರಡಿ ಆಡ್ಬಿಟ್ಟು ಹಾಕ್ಕೊಳ್ಬೇಕು. ಹಾಗೆಯೇ ಒಂದು 1/4 ಕಪ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ಕೊಳ್ಳೋಣ. ಹಾಗೆ ಒಂದು 1/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸಹ ಅದ್ರ ಜೊತೆಗೆ ಸೇರಿಸ್ಕೊಳ್ಳೋಣ. ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಒಂದು ಸಣ್ಣ ಈರುಳ್ಳಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ಸಣ್ಣದಾಗಿ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ, ಒಂದು 2 ಮೆಣಸಿನ್ಕಾಯಿ, ಒಂದು 1/4 ಇಂಚಷ್ಟು ಹಸಿ ಶುಂಠಿ, ಅದು ಅಷ್ಟೇ ಸಣ್ಣದಾಗಿ ತುರಿದ್ಬಿಟ್ಟು ಹೆಚ್ಕೊಳ್ಬೇಕು. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ಳೋಣ. ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳೋಣ ಮತ್ತು 2 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನು ಸಹ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಒಂದು 2 ಕಪ್ ಆಗೋಷ್ಟು ನೀರು ಹಾಕ್ಕೊಳ್ಳೋಣ. ಮೊದಲಿಗೆ ಹಾಕ್ಬಿಟ್ಟು ಇದನ್ನೆಲ್ಲ ಗಂಟುಗಳಿಲ್ದಿರ ಇರೋ ಥರ ಬೆರೆಸ್ಕೊಳ್ಳೋಣ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಎಲ್ಲ ಸಣ್ಣದಾಗಿರಬೇಕು ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸ್ಕೊಳ್ಬೇಕು. ಇಲ್ಲಾಂದರೆ ನಾವು ದೋಸೆ ಹಾಕೋವಾಗ ಎಲ್ಲ ಒಟ್ಟೊಟ್ಟಿಗೆ ಗಂಟು ಥರ ಬಿದ್ದುಬಿಡತ್ತೆ, ಅದಕ್ಕೋಸ್ಕರ. ಈಗ ಇನ್ನೊಂದು ಕಪ್ಪಷ್ಟು ನೀರು ಸೇರಿಸ್ಕೊಳ್ಳೋಣ. ಒಟ್ಟು 3 ಕಪ್ ನೀರು ಹಾಕ್ಕೊಂಡಿದ್ದೀವಿ. ಕನ್ಸಿಸ್ಟೆನ್ಸಿ ನೋಡಿ, ಈ ಥರ ಇರಬೇಕು ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಎಲ್ಲನೂ ಈ ಥರ ಚೆನ್ನಾಗಿ ಬೆರೆಸ್ಬಿಟ್ಟು ಇದನ್ನು ಒಂದು 15ರಿಂದ 20 ನಿಮಿಷ ಪಕ್ಕ ಇಟ್ಬಿಡೋಣ. ಈಗ ಚಟ್ನಿ ಮಾಡ್ಕೊಳ್ಳೋಣ. ಇದಕ್ಕೆ ಈ ಚಟ್ನಿ ಮಾಡ್ಕೊಳ್ಳೋಕೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಕಪ್ಪಷ್ಟು ಹುರಿದು ಸಿಪ್ಪೆ ತೆಗೆದಿರೋಂಥ ಕಡಲೆ ಬೀಜ ಮತ್ತು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಹುರುಗಡಲೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೇ ಒಂದು ಸ್ವಲ್ಪ ಕಾಯಿ ತುರಿ ಮತ್ತು ಹಸಿಮೆಣಸಿನ್ಕಾಯಿ ಒಂದು 4 ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ಇಂಗು ಮತ್ತು ಒಂದು ಸ್ವಲ್ಪ ಬೆಲ್ಲ ಮತ್ತು ಒಂದು ಸ್ವಲ್ಪ ಕರಿಬೇವು, 4-5 ಎಲೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 4-5 ಎಲೆ ಪುದೀನ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳೋಣ ಮತ್ತು ನೀರು, ಒಂದು ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಕೊಳ್ಬೇಕು ಈ ಚಟ್ನಿಗೆ. ಸೇರಿಸ್ಬಿಟ್ಟು ಈ ಥರ ನುಣ್ಣಗೆ ರುಬ್ಕೊಂಡ್ರೆ ಈ ಒಂದು ರುಚಿಯಾಗಿರೋಂಥ ಚಟ್ನಿಯೂ ಸಹ ತಯಾರಾಯಿತು. ಈಗ ಇದನ್ನು ಒಂದು ಸಣ್ಣ ಬಟ್ಲಿಗೆ ಬಗ್ಗಿಸ್ಕೊಳ್ಳೋಣ ನೋಡಿ. ಈ ಥರ ಬಗ್ಗಿಸ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸಿ ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಬಿಡೋಣ. ಚೆನ್ನಾಗಿ ಬೆರೆಸಿದ ಮೇಲೆ ಇದಕ್ಕೆ ಒಂದು ಸಾಸಿವೆ ಒಗ್ಗರಣೆ ಕೊಟ್ಟರೆ ಈ ಒಂದು ರುಚಿಯಾಗಿರೋಂಥ ಚಟ್ನಿನೂ ಸಹ ತಯಾರಾಯಿತು. ಈಗ ನಾವು ದೋಸೆ ಹಿಟ್ಟು ಕಲಸಿಟ್ಟಿದ್ವಲ್ಲ, ಇದನ್ನು ಒಂದು ಸಲ ತೆಗೆದು ನೋಡೋಣ. ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ ನೋಡಿ. ಈಗ ಇದೆಲ್ಲ ಚೆನ್ನಾಗಿ ಸೆಟ್ಟಾಗಿದೆ ದೋಸೆ ಹಿಟ್ಟು. ಇದನ್ನು ಚೆನ್ನಾಗಿ ಕಾದಿರೋ ತವದ ಮೇಲೆ ಹಾಕ್ಕೊಳ್ಬೇಕು. ಹಾಕ್ಕೊಳ್ಳೋವಾಗ ಈ ಥರ ಒಂದು ಬಟ್ಲಿಗೆ ಹಾಕ್ಕೊಂಡು ಒಂದೇ ಸಲ ಈ ಥರ ತೆಳ್ಳಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಬೇಗ ಗರಿಗರಿಯಾಗೂ ಬರುತ್ತೆ, ತೆಳ್ಳಗೆ ಬರುತ್ತೆ ನೋಡಿ. ಈ ಥರ ಅಂದರೆ ನಾವು ಪ್ರತಿ ಸಲ ದೋಸೆ ಹಾಕೋವಾಗ್ಲೂ ಬೆರೆಸ್ಬಿಟ್ಟು ಬಟ್ಲಿಗೆ ಹಾಕ್ಕೊಳ್ಬೇಕು, ಮೇಲಿಂದ ಹಾಕ್ಕೊಳ್ಬಾರ್ದು. ಆ ಹಿಟ್ಟು ರವೆ ಇದು ಎಲ್ಲ ಕೆಳಗಡೆ ಇರುತ್ತೆ, ಅದಕ್ಕೆ ಪ್ರತಿ ಸಲ ದೋಸೆ ಹಾಕೋವಾಗಲೂ ಚೆನ್ನಾಗಿ ಬೆರೆಸ್ಬಿಟ್ಟು ತೆಕ್ಕೊಳ್ಬೇಕು. ಎಣ್ಣೆ ಒಂದು ಸ್ವಲ್ಪ ಹಾಕ್ಕೊಳ್ಬೇಕು, ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕು ಅದು ನಿಮಗೆ. ಇದು ಜೋಳದ ಹಿಟ್ಟಿನ ದೋಸೆ ಸ್ವಲ್ಪ ಬೇಯೋದು ನಿಧಾನ ಆಗುತ್ತೆ, ಅದಕ್ಕೋಸ್ಕರ ಸಣ್ಣ ಮಧ್ಯಮ ಉರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಇದನ್ನು ತೆಗೆದು ತಟ್ಟೆಗೆ ತೆಗೆದಿಟ್ಕೊಂಡ್ರೆ ಈ ಒಂದು ಅತ್ಯಂತ ರುಚಿ ಮತ್ತು ಆರೋಗ್ಯಕರವಾಗಿರುವಂತಹ ಈ ಜೋಳದ ಹಿಟ್ಟಿನ ರವೆ ದೋಸೆ ತಯಾರಾಯಿತು. ಈ ಒಂದು ಜೋಳದ ಹಿಟ್ಟಿನ ರವೆ ದೋಸೆ ಮತ್ತು ಈ ರುಚಿಕರ ಚಟ್ನಿ, ಈ 2 ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.